ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ಆಹಾರ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಬಿಸಿ ಗಾಳಿ. ಬಿಪಿಎಲ್ ಕಾರ್ಡ್ಗೆ ಸಾವಿರಾರು ರೂಪಾಯಿ ಲಂಚ ಆರೋಪ. ಹುಕ್ಕೇರಿ ಪಟ್ಟಣದಿಂದ ಬೆಚ್ಚಿ ಬೀಳಿಸುವ ಭ್ರಷ್ಟಾಚಾರದ ಸುದ್ದಿಯೊಂದು ಹೊರಬಿದ್ದಿದೆ. ಬಡವರ ಹಕ್ಕಾದ ಬಿಪಿಎಲ್ ಕಾರ್ಡ್ ಪಡೆಯಲು ಸಾರ್ವಜನಿಕರು ಕಚೇರಿ ಮುಂದೆ ದಿನವಿಡೀ ಕಾದ್ರೂ ಫಲಶೂನ್ಯ. ಆದರೆ ಹಣ ಕೊಟ್ಟವರಿಗೆ ಮಾತ್ರ ಕ್ಷಣಾರ್ಧದಲ್ಲಿ ಕಾರ್ಡ್ ಕೈಗೆ ಬರ್ತಾ ಇದೆ ಎಂಬ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಸ್ಥಳೀಯರ ಹೇಳಿಕೆಯಂತೆ ಬಿಪಿಎಲ್ ಕಾರ್ಡ್ ಬೇಕಾದ್ರೆ 5,000ದಿಂದ 10,000 ರೂಪಾಯಿ ಲಂಚ ಕಡ್ಡಾಯ ಎಂಬ ಮಾತು ಕಚೇರಿಯೊಳಗೆ ಸಾಮಾನ್ಯವಾಗಿ ಎನ್ನಲಾಗ್ತಾ ಇದೆ. ಇಲ್ಲಿ ಏಜೆಂಟ್ರೇ ಅಧಿಕಾರಿಗಳಂತೆ ವರ್ತಿಸ್ತಾ ಇದ್ದು ಲಂಚದ ವ್ಯವಹಾರ ಮುಕ್ತವಾಗಿ ನಡೀತಾ ಇದೆ ಎಂಬ ಆರೋಪ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಸಾಮಾನ್ಯ ನಾಗರಿಕರು ಹೇಳುವ ಮಾತುಗಳು ಇನ್ನಷ್ಟು ಆತಂಕಕಾರಿ. ದಿನಗಟ್ಟಲೆ ಸಾಲಲ್ಲಿ ನಿಂತರೂ ಕೂಡ ಫೈಲ್ ಮುಂದೆ ಸಾಗೋದಿಲ್ಲ. ಆದ್ರೆ ಹಣದ ಕವರ್ ಕೈಗೆ ಬದಲಾದ್ರೆ ಅದೇ ದಿನ ಕಾರ್ಡ್ ಮಂಜೂರಾಗುತ್ತೆ ಎನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಕುರಿತು ಮಾತನಾಡಿದ ಕೆಲ ಸಾರ್ವಜನಿಕರು, ಬಡವರಿಗೆ ಸಿಗಬೇಕಾದ ಸೌಲಭ್ಯವನ್ನ ಹಣದ ಆಟ ಮಾಡಲಾಗಿದೆ. ಇದು ಆಡಳಿತದ ವೈಫಲ್ಯವಲ್ಲ, ಇದು ವ್ಯವಸ್ಥೆಯೊಳಗಿನ ಭ್ರಷ್ಟಾಚಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಹುಕ್ಕೇರಿ ಆಹಾರ ಇಲಾಖೆ ಮೇಲೆ ಗಂಭೀರ ಆರೋಪಗಳ ನೆರಳು ಬೀಳ್ತಾ ಇದೆ. ಜಿಲ್ಲಾ ಆಡಳಿತ ಹಾಗೂ ಮೇಲಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸ್ತಾರಾ? ಲಂಚದ ಜಾಲವನ್ನ ಮುರಿದು ಬಡವರಿಗೆ ನ್ಯಾಯ ಸಿಗುತ್ತಾ ಅಥವಾ ಈ ಪ್ರಕರಣವು ಫೈಲ್ಗಳಲ್ಲೇ ಮಣ್ಣು ಸೇರುತ್ತದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಒಬ್ಬಕ್ಕಿರ್ತೀನಿ ಗಂಡಿಲ್ಲ ಮಕ್ಕಳಿಲ್ಲ ಯಾರು ಮತ್ತೆ ಇಂತಾರು ಕೊಡದ ಯಾರು ಕೊಡಾರ ಇವ್ರಪ್ಪ. ಕರೆಕ್ಟ್ ನಿಮ್ದು ಬರೋಬರಿ. ಮತ್ತೆ ಇಂತಾರು ಕೊಡದ ಯಾರು ಕೊಡಾರ ಬರೀ ಹೊಯ್ತಿ ಕೂಲಾಟ ನಿಮ್ಮ ಮನೆಗೆ ಹೋದಾಗ ಎಷ್ಟು ಒಂದ್ಲೇವ ಆತಾಳಾಕಿ. ನೀವೇನಾಗ್ಬೇಕ್ರಿ ಅವ್ರಿಗೆ? ನಾವು ಓನ್ಯಾಗ ಏನಾರ್ರಿ ಓನ್ಯಾಗ ಮನೆ ಅದಾವ್ರಿ. ಉಪವಾಸ ಬೆಳ್ತೈತಿ ಅಂತ ಕರೆದ ಗೊತ್ತಿರ್ತಾವ ಊಟ ಕೊಡ್ತಾನ್ರಿ. ನಾ ಉಂಡ್ ಮಲ್ಕಾವ ಆತಾಳೆ. ಒಂದ್ ಕೊಯ್ಲೆ ಐತ್ರಿ, ಅದು ಬಾಡಿಗೆ ಕೊಯ್ಲೆ. ಬಾಡಿಗ್ಯಾರ ಬಿಡುದಿಲ್ಲ, ಹಿಂಗ ಅದಾಳತ್ತಾಳೆ. ನಂದಾಗಿರ್ ನಾ ಬಿಡ್ತೀನ್ರಿ. ನಂದಾಗಿರ್ ನಾ ಇರುವತ್ವ ಬಾಡಿಗೆ ಬ್ಯಾಡ ಅಂತೀನಿ. ಯಾಕೆ ಬ್ಯಾಡ ಅನ್ನೋದಿಲ್ಲ. 1,500 ರೂಪಾಯಿ ಕೊಡ್ಬೇಕ್ರಿ. 1,200ದಾಗಿಂದ ಎಷ್ಟು ಹೋಯ್ತಾರಿ ಅತ್ತ? 1,050 ಹೋಯ್ತೈತಿ. ಅಟ್ರಾಗಿ ಕೊಟ್ಟು ಮಾಡ್ಕೊಂಡ್ ತಿನ್ಬೇಕು ನೋಡ್ರಿ. ಐಕೆಲ್ಲ ನಾವು ಅಟ್ ಕೊಡ್ತೇವ್ರಿ. ಅಕ್ಕಿ ಒಂದ್ ಪಾವ ನಂದು ಒಬ್ಬಕ್ಕೆಲ್ಲ ಬರ್ತೈತ್ರಿ, ಹೆಚ್ಚು ಬರಂಗಿಲ್ರಿ. ನಮ್ ಹಿರಿಯಂದ್ ಬರ್ತೈತ ನಾವ್ ತೀರ್ಕೊಂಡ್ರಿ. ಇತ್ರಿ ಐತ್ರಿ. ಈಗ ಅದ್ ರದ್ದು ಆಗೈತ್ರಿ. ಕಾಲ್ ಮುರಿದೈತ್ರಿ. ಮೊನ್ನೆ ಪೈತಿ ಹಾಕಿ ಕಾಲ್ ತೆಲು ಮಾಡಿದೇವ್ರಿ. ರದ್ದು ಅಂದ್ರೆ ಕಾಲ್ ಮುರಿದಾಗ ಬಟ್ ಕೊಡಾಕ್ ಹೋಗಿದಿಲ್ರಿ. ನಾ ಸದ್ರಾಟದನ್ನ ಕೊಡಾಕ್ ಹೋಗ್ತೀನಿ. ನಾನ್ ಚಾಲು ಐತಿ. ಈಗ ಸತತ 5 ದಿನ ಆತ್ ಬರದ್ರಿ. ಬರೀ ಇಂದ ಬರ್ರಿ ನಾಳೆ ಬರ್ರಿ 5 ಸರಿ ಆತ್ರಿ. ಈ ತಿಂಗಳು ಬರ್ರಿ, ಮುಂದಿನ ತಿಂಗಳು ಬರ್ರಿ. ಬೆಳಿಗ್ಗೆ ಬಂದ್ರೆ ಅಂದ್ರೆ ಸಂಜೆ ತಕ ಇಲ್ಲೇ ಕುಣ್ಸ್ಕೊತಾರ. ಹೋಗತ್ತಾರ. ನಾವ ಕೊಡ್ತೇವ್ರಿ. ಕೂತ್ ಹೊಂಡಿದಾರ. ಒಟ್ಟು ಏನು ರೆಸ್ಪಾನ್ಸ ಮಾಡಾನಿಲ್ಲ. ಅವ್ರೇನು ದಾದ ಮಾಡಂಗಿಲ್ಲ. ಮುಂದಿನ ತಿಂಗಳು ಬರೋದ್ರಿ ಅಂತಾರ. ಅಂದ್ರೆ ಇಂತಾರು ಕೊಡದ ಎಂತಾರು ಕೊಡಾರ ಗೋರ್ಮೆಂಟ್. ನಮ್ ಹುಡುಗ ಹೋಗಿ ಮಾತಾಡಿದ್ರಿ. ನಮ್ಮ ಮಗ ಪೊಲೀಸ್ ಅದ. ನಾವು ಮಾತಾಡಿದ ಅವಾಗೂ ನಾವೇನ್ ಮಾಡೋಣ್ರಿ. ಈಗ ಆಗಾನಿಲ್ರಿ ಅಂತ ಅಂದ್ರ ಅವನು ಅವ್ರಿಗೂ ಮಾತಾಡಕ್ ಐತೀನಿ. ಬೆಂಗ್ಳೂರ್ಗೆ ಇರ್ತಾನ್ರಿ ಅವ. ಇದೇ ಇದ್ರ ಅವ ಕರ್ಕೊಂಡ್ ಬರ್ತಿದ್ರಿ. ಬೆಂಗ್ಳೂರ್ಗೆ ಇರ್ತಾನ್ರಿ. ನಮ್ದೆಲ್ಲ ಸರಿ ಐತ್ರಿ. ನಿಮ್ ಪುಣ್ಯದಿಂದ ಇದೊಂದ ಹಿಂಗ್ ಬಂದೈತ್ರಿ. ಆಯ್ತು ರೇಷನ್ ಕಾರ್ಡ್ ದಾಳ ಮಾಡೋರ ನಮಗೆ. ಈ ಹೋತಾನು ಹೊಳೆ ಬಿಡ್ತಾನ, ಅಪ್ರೂವಲ್ ಮಾಡ್ತಾನು. ಹೋಗತಾನ. ಇದು ಫಾರ್ಮ್ ಒಂದು 5-6 ಫಾರ್ಮ್ ದುರಸ್ ಕೊಟ್ಟಿದ್ದಾನ್ರಿ. ದಾಳ ಮಾಡುವ ಇಲ್ಲ ಐಲ್ಯಾಂಡ್ ಚೆಕ್ ಮಾಡೋಣ. ಐಲ್ಯಾಂಡ್ ಬರೀ ಏನ ಮಾಡಿಲ್ಲ, ಅವ್ರ ಕಡೆ ಐತೆ ಅಂತ ಹೇಳದಾರ. ಒಟ್ಟು 2 ದಿವಸ ಆತ್ಕೊಂಡಿದ್ದಾರೆ. 5 ದಿವಸ ಆತ್ರಿ. ಅಲ್ಲಿ ಹೋಗಿ ಭೇಟಿ ಆಗ್ಬೇಕ್ರಿ ಆಫೀಸರ್ಗ, ಅಧಿಕಾರಿಗೆ. ತಹಸೀಲ್ದಾರ್ ಬರೀ ಭೇಟಿ ಬಂದ್ರಿ. ಅಲ್ಲಿ ಮ್ಯಾಲ ಹೋದ್ರು ಸಾಧಾರ ಎಲ್ಲ ಹೇಳ್ತಾನು. ಜಾನಗಿ ಸರ್ ಒಬ್ರು ಹೇಳ್ತಾನು ಎಲ್ಲ ಮಾಡ್ತಾ ಹೋಗ್ತಾನ ಇಟ್ಟು ಹೇಳ್ಯಾರ ಅವ್ರು ಹೇಳ್ರಿ. ನಾ ಮಾಡಿಡ್ತಾನು, ನೀವು ಹೋಗ್ರತಾನ ನಮ್ಗೆ ಇಟ್ಟು ಅನ್ನದಾರ ಅವ್ರು. ಡೈಲಿ ಹೋಗತ್ತಾರೆ. ಇಲ್ಲ ನಾವು ಜಲ್ಲಿ ನಾವು ಹೋಗ್ತಾನ್ರ. ಇಂದು ನಾವು ಇದನ್ರಿ. ಇಂದು ನಾವು ಇರುವತ್ತು ನಮ್ಮ ಶಿವಪ್ಪ ಮಳಿಜತನೆಲ್ಲ ನಾ ಹಾಯ್ತಿರ್ತಾನು. ಹೋರ್ಪಾತಾನ. ನಿನ್ನ ಅನ್ನ ಇವತ್ತು ನಾ ಹೋಗಿಲ್ರಿ. ನಾರ ಏನಂತ ಹೇಳ್ತಾರ ಅವ್ರು? ಏನು ಅಪ್ರೂವಲ್ ಮಾಡೋ ಏನ ಇಲ್ಲಿ ಒಬ್ಬನ ಎಲ್ಲ ನಮ್ಮ ಜಲಸ್ಥಾನ ಲೀಡರ್ನ ಕರ್ಕೊಂಡು ಆಗುತ್ತಾರೇನು 25 ನಿಮಿಷ ಮಾಡೋಣ ಹೇಳಿದಾರ. ಮಾಡೋಣ ಅಂತ ಇದಾರೆ. ಈಗ ಇವು ಎಲ್ಲ 22, 23 ಮುಂದಿನ ನಂತರ ಮಾಡಿಕೊಡ್ತಾವೆ. ಅನಕ ಮಾಡತ್ತಾವ ಇಲ್ಲ ತಾನೇ ಹೇಳ್ದಾರ. ಒಟ್ರ 2 ದಿವಸ ಆತ ಅಲ್ದಾಡ್ದಾರ. ಇವು 5 ದಿವಸ ಆತ್ರಿ. ನಾವು 5 ದಿವಸ ಆತ ಅಲ್ಲಿ ಅಲ್ದಾಡ್ದಾರ. 5 ದಿವಸ ಆತ್ರ. ಏನು ತಹಸೀಲ್ದಾರ್ ಸಾಹೇಬ್ರು ಏನಂದ್ರು? ತಹಸೀಲ್ದಾರ್ ಸಾಹೇಬ್ರು ಅದಾರ. ಮ್ಯಾಲ ಹೋಗ್ರಿ ಅಲ್ಲಿ ಕೆಲವರವು ಎಲ್ಲ ಮಾಡಿ ನಂಬರ್ ಐತಿ ನಿಲ್ರತ ಅಂದಾರ. ಕೆಲಸ ಮಾಡ್ತೀವಿ ನಾವು. ಬಸ್ ಸ್ಟ್ಯಾಂಡ್ ಕೆಲಸ ಕಸ ಹುಡುಕ್ತಾವು, ಟಾಯ್ಲೆಟ್ ತೆಗಿತಾವು. ಇಲ್ಲಿ ನಮ್ಮ ಸಣ್ಣ ಮಕ್ಕಳು ಅವ್ರ ನಮ್ಮೂರಿ. ಅದನ್ನ ನಮ್ಮೂರ ಹುಲ್ಲೋಲ್ ಹಟ್ಟಿ ತಾಲೂಕು ಕಿಕ್ಕೇರಿ. ನಾವು ಇಲ್ಲಿ ದುಡ್ಯಾಕ ಇಲ್ಲಿ ಬಂದವು. ಪಗಾರ ಪೇಮೆಂಟ್ ಅಂತ 3 ದಿನ 3,000 ರೂಪಾಯಿ ಕೊಡ್ತಾರೆ. ಪೇಮೆಂಟ್ ದಿನ 3,000 ರೂಪಾಯಿ.
ಇದ್ರ ಮುನ್ನ ಬೇರೆ ಕಡೆ ಹೋಗ್ಬೇಕಾದ್ರೆ ನಮಗೆ ಈಗ 7 ವರ್ಷ ಆತ ನಾ ಇಲ್ಲಿ ಕೆಲಸ ಮಾಡೋದನ್ರಿ. ಒಂದೇ ವರ್ಷ ಅಲ್ಲ 7 ವರ್ಷ ಆತ ಇಲ್ಲಿ ಹುಕ್ಕೇರಿ ಬಸ್ ಸ್ಟ್ಯಾಂಡ್. ಓಪನ್ ಮಾಡ್ತಾರ ಮಾಡಾನಿಲ್ಲ. ಆಯ್ತು. ಏನಾದ್ರಿ ಸರ್, ಏನಾಗೈತ್ರಿ? ಇಲ್ಲಿ ರೇಷನ್ ಕಾರ್ಡ್ ಮಾಡ್ಸಕ್ಕೆ ಬಂದೇವ್ರಿ. ಇಲ್ಲಿ ಒಂದು 15-20 ದಿವಸ ಆದ್ರಿ. ಈಗ ನಾವು ಕಾರ್ಡ್ ನಂಬರ್ ಕೊಟ್ಟು ಹೋಗಿಲ್ಲ. ನಂಬರ್ ಕೊಡಂತಾರು ನಂಬರ್ ಕೊಟ್ಟಿವ್ರಿ. ಈಗ ಕೊಟ್ಟು ದಿವಸ ಎಡ್ದಾಕೈತಿವ್ರಿ. ಇಲ್ಲಿ ಯಾರು ಹೇಳಾರಲ್ಲ ಕೇಳಾರಲ್ಲ. ಅವ್ರು ನೋಡ್ರಿ ಒಳಗೆ ಕೀಲಿ ಹಾಕೊಂಡ್ ಕೂತ ಒಳಗೆ ಮಾಡ್ಕೋತಾರ. ಎಲ್ಲಿ ಮಾಡ್ತಾರ ಅನ್ನೋದು ಗೊತ್ತಾವತ್. ಮನೆ ಬಂದು ಇಲ್ಲಿ ಮುಂದಿದ್ರು ರೇಷನ್ ಆಫೀಸ್ ಕಡಿದ್ರು. ಈಗ ನೀನು ಬಂದು ನಿನ್ನ ಹಿಂದೆ ಕೊಡ್ತಿ. ಮತ್ತೆ 4 ವರ್ಷ ಹಿಂದೆ ಬಂದು ಅವಾಗೆಲ್ಲ ಬಂದೈತೆ ಅಂದ್ರೆ ನಮಗೆ ಮತ್ತೆ ಎಲ್ಲ ಕಾರ್ಡ್ ಮಾಡತ್ತಾರ. ನಮ್ಮ ಕಾರ್ಡ್ ಕೇಳಕ್ಕೆ ಹೋದ್ರೆ ಒಟ್ಟು ನೀವು ಕಾರ್ಡ್ ಮಾಡ್ತೇವು, ನಿಮ್ಮ ಮನೆಗೆ ಪೋಸ್ಟ್ಲಿ ಬರ್ತಾವು, ಹಂಗಾತು ಹಿಂಗಾತ ಅಂತಾರ. ನಮ್ಗೆ ಅಟ್ಟಲ್ರಿ ಪಾಪ ಇಲ್ಲ. ಐಗಳೆಲ್ಲ ಬಂದಾರೆ, ಹೆಂಗಸೆಲ್ಲ ಬಂದಾರ ಪಾಪ. ಅವ್ರು ಬೆಳಗ್ಗಿಂದ ಬಂದು ಇಲ್ಲೇ ಇರ್ತಾರ ಸಂಜೆ ತನಕ. ಒಟ್ಟು ಅವ್ರಿಗೆ ಕಾರ್ಡ್ ಒಟ್ಟು ಮಾಡಿ ಕೊಡೋಣಿಲ್ಲ. ಬರೀ ಯಾರಕ್ಕ ಕೊಡ್ತಾರಲ್ಲ ಅವ್ರಿಗೆ ಅಟ್ಟೆ ಕಾರ್ಡ್ ಮಾಡ್ತಾರ. ಒಟ್ಟೆ ಏನು ಏಜೆಂಟ್ಗಳದಾರಲ್ಲ ಅವ್ರ ತನ್ನ ಮೊಬೈಲ್ ಇವರಿಗೆ ನಂಬರ್ ಕಳಿಸ್ತಾರ ವಾಟ್ಸಾಪ್ದಾಗ. ಆ ನಂಬರ್ ತೋರೈತಿ, ಅದು ಫೋನ್ ಪೇ ರೊಕ್ಕ ಮಾಡ್ಕೋದೈತಿ. ಬರೀ ಏಜೆಂಟ್ರಿಗೆ ಅಟ್ಟ ಇದು ನಮ್ಮ ಆಹಾರ ಇಲಾಖೆ ಸೀಮಿತವಾಗಿಟ್ಟೈತಿ. ಈ ಬಡ ಜನರಿಗಾಗಲಿ, ರೈತರಿಗಾಗಲಿ, ಅಥವಾ ಹೆಣ್ಮಕ್ಳಿಗೆ ಯಾರಿಗೂ ಒಟ್ಟು ಏನು ಸಹಾಯ ಮಾಡೋಂಗಿಲ್ಲ. ತಮ್ಮ ಯಾರು ಬೇಕಲ್ಲ ಅವ್ರಿಗೆ ಅಷ್ಟೇ ಇವ್ರು ಕಾರ್ಡ್ ಮಾಡ್ಮೇಲೆ ಕೊಡತ್ತಾರ. ಈ ಆನ್ಲೈನ್ ಸೆಂಟರ್ದವ್ರಿಗೆ ಆಯ್ತು, ಏಜೆಂಟ್ಗಳಿಗಾಯ್ತು, ಇವ್ರಿಗೆ ಅಷ್ಟೇ ಕಾರ್ಡ್ ಮಾಡ್ಕೊಡತ್ತರು. ಅದು ಬಿಟ್ಟು ಯಾರು ಸಮಾಜ ಜನರು ಬಂದ್ರೆ ಹೊರಗೆ ಕೊಂಡೋದು ಪಾಪ ಇಲ್ಲಿ ಅವ್ರಿಗೆ ಬಿಟ್ಟು ಆಗಕ್ಕೆ ಯಾರು ಇಲ್ಲ. ನಂಬರ್ ಇಲ್ಲಿ ಹೊರಗೆ ಬರ್ಸಂತ ಹೇಳ್ತಾರೆ. ಅಲ್ಲಿ ನಂಬರ್ ಬರ್ಸಿವಿಗೆ 15-20 ದಿವಸ ಆದ್ ನಮಗೆ ಕಾರ್ಡ್ ಕೇಳಿ ಹಾಕೈತ್ಲೆ ನಾ ಮಾಡ್ತೀವಲ್ಲ, ಇನ್ನು ಸರ್ವೆ ಬೀಜ ಐತೆ, ಮಾಡ್ತೈತಿ, ನಾಳೆ ಬರ್ರಿ ಇದ್ದ ಹೇಳ್ತಾರೆ. ನಂಬರ್ ಕೊಡ್ರಿ ಹೋಗ್ರಿ ನಿಲ್ಬೇಡ್ರಿ ಇಲ್ಲ ಅಂತಾರು. ಅಲ್ಲಿ ಒಳಗೆ ಕೆಳಕ್ಕೆ ಹೋದ್ರೆ ಪತ್ತು ಬಾಲಸ್ಕೊಂಡಿರ್ತಾರೆ. ಅವ್ರು ಬೇಕಾದವ್ರಿಗೆ ಚೀಟಿ ಕೊಟ್ಟಿನ ವಾಟ್ಸಪ್ ಕಳಿಸಿನ ಅವ್ರು ಮಾಡತ್ತಾರ ಎಲ್ಲರೂ. ಬರೀ ಅವ್ರಿಗೆ ಅಷ್ಟಾಗತ್ತಾವ, ಏಜೆಂಟ್ಗಳು ಅಷ್ಟ ಕಾರ್ಡ್ ಆಗತ್ತ ಹೊರತು ಇಲ್ಲಿ ಬಡವ್ರದಾತು, ರೈತರದಾತು, ಹೆಣ್ಮಕ್ಳದಾತು ಒಟ್ಟು ಯಾರ್ದು ಕಾರ್ಡ್ ಆಗಂಗಿಲ್ಲ. ಬರೀ ಅವ್ರಿಗೆ ಅಷ್ಟ ಸೀಮಿತ ಆಗೈತಿ. ಆ ತಹಶೀಲ್ದಾರ್ ಅವ್ರ ಗಮನಕ್ಕೆ ಬಂದೈತು ಅಲ್ಲ ಗೊತ್ತಿಲ್ಲ. ಅವ್ರು ಇಲ್ಲೇ ಇರ್ತಾರೋ, ಅವ್ರು 2 ಸಲ ದುಮ್ಮಿಡಿ ಆಗಿದ್ರ ಇಲ್ಲಿ. ಆದ್ರೂ ಅವ್ರು ಏನು ಕೇರ್ ತೋರಾಣಿಲ್ಲ. ಅವ್ರ ಆಫೀಸ್ ಸೈಡ್ ಅವ್ರಿಗೆ ಒಂದು ಸಪ್ರೇಟ್ ರೂಮ್ ಕೊಟ್ಟ, ಆ ರೂಮ್ನಾಗ ಕುಣಿಸ್ಕೊಂಡು ಇಲ್ಲಿ ಹಾಕೊಂಡು ಒಳಗೆ ಅವ್ರನ್ನ ಮಾಡತ್ತಾರ, ಕಾರ್ಡ್ ಮಾಡತ್ತಾರ. ಅವ್ರು ನಾ ಕೇಳೋದು ಯಾರು ಸಾರ್ವಜನಿಕರು ಇಲ್ಲಿ ಯಾರು ಕೇಳೋದು ಅದು ಗೊತ್ತಾವತ್ತು. ಇಲ್ಲಿ ಯಾರು ಕೇಳಕ್ಕೆ ಯಾರು ಇಲ್ಲ, ನಮ್ಗೆ ಕೇಳಕ್ಕೆ ಯಾರು ಇಲ್ಲ. ಅಲ್ಲಿ ಮುಂದೆ ಕೇಳಿ ವಾಕ್ಯ ಅವ್ರು ಅಂತಾರೆ. ಅಲ್ಲಿ ಕೇಳಿ ಯಾರು ಬಾಗಿಲು ಬಂದ, ಕಿಟಕಿ ಬಂದ, ಎಲ್ಲ ಬಂದು ಹಿಂಗೆ ಮಾಡತ್ತಾರೆ. ಅದಕ್ಕೆ ಈ ಸ್ವಲ್ಪ ಏನು ಚರ್ಮ ನೋಡೋದಿಲ್ಲ. ನಾವು ಈ ಪ್ರಕರಣದ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳ ಪ್ರಕ್ರಿಯೆಗೆ ಕಾಯುತ್ತಿದ್ದೇವೆ. ಸತ್ಯಾಂಶ ಹೊರಬರಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಇದು ಕೇವಲ ಆರೋಪವಲ್ಲ, ಇದು ಬಡವರ ಹಕ್ಕಿನ ಮೇಲಿನ ದಾಳಿಯಾಗಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.